ನಮಸ್ಕಾರ. ಇವತ್ತಿನ ಮೂವಿ ಮಹಾರಾಜ. ಇದು ಒಂಥರ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇರೋ ಫ್ಯಾಮಿಲಿ ಮೂವಿ. ಈ ಮೂವಿಯಲ್ಲಿ ಮಹಾರಾಜನಾಗಿ ವಿಜಯ್ ಸೇತುಪತಿ ಅಭಿನಯಿಸ್ತಾ ಇದ್ದಾರೆ. ಇನ್ನು ಸ್ಟೋರಿ ಲೈನ್, ಮೂವಿ ಶುರುವಾಗೋದೇ ಒಂದು ಕಟ್ಟಿಂಗ್ ಶಾಪಿಂದ. ಆತ ಒಬ್ಬ ಸಾಮಾನ್ಯ ಕೆಲಸಗಾರ. ಆತ ಕೆಲಸಕ್ಕೆ ರಜೆಯನ್ನು ಹಾಕಿ ಹೆಂಡತಿ ಮತ್ತು ಮಗಳನ್ನು ಬಿಟ್ಟು ಶಾಪಿಂಗ್ ಮಾಡ್ತಾ ಇದ್ದಾಗ ಒಂದು ದುರ್ಘಟನೆ ನಡೆಯುತ್ತೆ. ಒಂದು ಲಾರಿ ಬಂದು ಹೆಂಡತಿ ಮತ್ತು ಮಗಳಿದ್ದ ಮನೆಯೊಳಗೆ ಗುದ್ದು ಬಿಡುತ್ತೆ. ಅದರಿಂದ ಅವರು ಸಾವಿಗೀಡಾಗ್ತಾರೆ. ಆದರೆ ಉಳಿಯೋದು ಮಗು ಮಾತ್ರ. ಆತ ತುಂಬ ಬೇಜಾರಾಗಿ ಕೈಲಿರೋ ಗೊಂಬೆಯನ್ನು ಕೆಳಗೆ ಬೀಳಿಸ್ತಾನೆ. ನಂತರ ಅವನ ಮಗಳ ಹೆಸರು ಜ್ಯೋತಿ. ಅವಳ ಪಾತ್ರ ಪರಿಚಯ. ಅವಳು ಸ್ಕೂಲಲ್ಲಿ ಸ್ಪೋರ್ಟ್ಸಲ್ಲಿ ತುಂಬಾ ಆ್ಯಕ್ಟಿವ್ ಇರ್ತಾಳೆ ಮತ್ತು ಓದೋದ್ರಲ್ಲಿ ತುಂಬ ಹಿಂದೆ ಇರ್ತಾಳೆ. ಅವಳಿಗೆ ಸಪೋರ್ಟಾಗಿ ಅವರ PT ಮಿಸ್ ಆಸಿಫಾ ಮೇಡಮ್ ಅವರು ಹೆಲ್ಪ್ ಮಾಡ್ತಾಳೆ. ನಂತರ ಅವರ ಮನೆಯ ಇಂಟ್ರಡಕ್ಷನ್. ಅವರ ಮನೆಯಲ್ಲಿ ತಂದೆ, ಮಗಳು ಜ್ಯೋತಿ ಮತ್ತು ಇನ್ನೊಂದು ವಿಶೇಷ ಅಂದರೆ ಒಂದು ವೇಸ್ಟ್ ಬಕೆಟ್ ಹೆಸರು ಲಕ್ಷ್ಮಿ. ಆ್ಯಕ್ಚುಲಿ ತಂದೆ ಮಹಾರಾಜ ಒಂದು ಬಾರ್ಬರ್ ಶಾಪನ್ನು ನಡೆಸ್ತಾ ಇರ್ತಾನೆ ಮತ್ತು ಅವನಿಗೆ ಕ್ಲೋಸ್ ಫ್ರೆಂಡ್ ಅಂದರೆ ಒಬ್ಬರು ಡಾಕ್ಟ್ರು. ಅದು ಬಿಟ್ಟರೆ ಅಪ್ಪ ಮಗಳು ಹೀಗೆ ವೀಕೆಂಡು ಶಾಪಿಂಗೆಲ್ಲ ಮಾಡಿ ಕಾಲ ಕಳೀತಾ ಇರ್ತಾರೆ. ಒಂದಿನ ಸ್ಕೂಲಲ್ಲಿ ಕಳ್ಳತನದ ಆರೋಪದ ಮೇಲೆ ಜ್ಯೋತಿಗೆ ಪ್ರಿನ್ಸಿಪಾಲ್ ಅವರು ಕರೆದು ತುಂಬಾ ಹೆದರಿಸಿ ಎಲ್ಲರೆದುರು ಅವಮಾನ ಮಾಡ್ತಾರೆ. ಆದರೆ ತಂದೆ ಪಟ್ಟು ಹಿಡಿದು ಪ್ರಿನ್ಸಿಪಾಲ್ ಸಾರಿ ಕೇಳೋ ತನಕನೂ ಬಿಡೋದೇ ಇಲ್ಲ. ನಂತರ ಜ್ಯೋತಿ ಸ್ಪೋರ್ಟ್ಸ್ ಕ್ಯಾಂಪ್ಗಾಗಿ ಒಂದು ವಾರ ಹೊರಗಡೆ ಹೋಗ್ತಾಳೆ ಅವರ ಟೀಚರ್ ಮತ್ತು ಕ್ಲಾಸ್ಮೇಟ್ಸ್ ಅವ್ರ ಜೊತೆ. ಆವಾಗ ಹೇಳಿ ಹೋಗ್ತಾಳೆ ಲಕ್ಷ್ಮಿಯನ್ನು ಚೆನ್ನಾಗಿ ನೋಡ್ಕೋ ಅಂತ. ಲಕ್ಷ್ಮಿ ಅಂದರೆ ವೇಸ್ಟ್ ಬಕೆಟ್. ಇನ್ನು ಮಹಾರಾಜ ದಿನದ ಥರನೇ ಕೆಲಸ ಮುಗಿಸಿ ವಾಪಸ್ಸು ಮನೆಗೆ ಬಂದಾಗ ನೋಡ್ತಾನೆ ಮನೆ ತುಂಬ ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು. ಹಾಗೂ ಆತ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದಿರ್ತಾನೆ. ನಂತರ ಒಂದು ಹಾವು ಬಂದು ಒಂದು ಗ್ಲಾಸ್ ಅವನ ತಲೆಯ ಹತ್ತಿರ ಬಿದ್ದು ಆತನಿಗೆ ಎಚ್ಚರವಾಗುತ್ತೆ. ನಂತರ ಇದು ಬೇರೆದೇ ಸೀನು. ಒಬ್ಬ ರೌಡಿ ತನ್ನ ಕಾರಲ್ಲಿರೋ ಕನ್ನಡಕವನ್ನು ಕಾಣೆಯಾಗಿದೆ ಅಂತ ಕೇಳೋಕ್ಕೆ ಒಂದು ಗ್ಯಾರೇಜಿಗೆ ಬರ್ತಾನೆ. ಆದರೆ ಗ್ಯಾರೇಜ್ನವನು ಪಾಪ ತನಗೆ ಗೊತ್ತಿಲ್ಲ, ನಿನ್ನೆ ನಿಮ್ಮ ಗಾಡಿಯನ್ನು ಸರ್ವಿಸ್ ಮಾಡಿದ್ದು ಬೇರೊಬ್ಬ ಅಂತ ಹೇಳುತ್ತಿರುವಾಗಲೇ ಆತ ಬರ್ತಾನೆ. ಆತನೇ ನಂಬರ್ 1 ವಿಲನ್. ಆತನಿಗೆ ಆ ರೌಡಿ ತುಂಬಾ ಹೊಡಿತಾನೆ. ಹಾಗೆ ನನಗೆ 24 ಗಂಟೆ ಒಳಗೆ ನನ್ನ ಕನ್ನಡಕ ವಾಪಸ್ ಬರೆದಿದ್ದಲ್ಲಿ ಎಲ್ಲರಿಗೆ ಬೆಂಕಿ ಹಚ್ಚಿದಾಗಿ ಹೇಳ್ತಾನೆ. ಚಿಕ್ಕ ಫೈಟಿಂಗ್ ಕೂಡ ಆಗತ್ತೆ. ನಂತರ ರೌಡಿ ಬಾರಲ್ಲಿ ಕುಡಿತಾ ಇದ್ದಾಗ ಈ ನಂಬರ್ 1 ವಿಲನ್ ಇದ್ದಾನಲ್ಲ, ಪುನಃ ಹೋಗಿ ಅವನನ್ನು ಕೆಣಕಿ ಅವನಿಗೆ ಹೊಡೆದು ತುಂಬಾ ಹೊಡೆದು ಬರ್ತಾನೆ. ಇನ್ನು ಮರುದಿನ ವಿಜಯ್ ಸೇತುಪತಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಲಕ್ಷ್ಮಿ ಕಾಣೆಯಾಗಿದೆ ಅಂತ ಕಂಪ್ಲೇಂಟ್ ಕೊಡೋಕ್ಕೆ ಹೋಗ್ತಾನೆ. ಲಕ್ಷ್ಮಿ ಅಂದರೆ ವೇಸ್ಟ್ ಬಕೆಟ್. ಆದರೆ ಪೊಲೀಸಿನವರು ಹಾಸ್ಯಾಸ್ಪದ ಮಾಡ್ತಾರೆ ಮತ್ತು ತುಂಬಾ ಬೈತಾರೆ. ನಂತರ ಅವನು ಏನು ಮಾಡಿದರೂ ಪಟ್ಟು ಬಿಡದೆ ನನಗೆ ಲಕ್ಷ್ಮಿ ಹುಡುಕಿ ಕೊಡಬೇಕಂತ ಕೇಳ್ಕೊಳ್ತಾನೆ ಅವರಲ್ಲಿ. ಮಹಾರಾಜ ತುಂಬಾ ಹಠಮಾರಿ. ಪೊಲೀಸ್ ಸ್ಟೇಷನಲ್ಲಿ ಕೂಡ ತನ್ನ ಹಠವನ್ನು ಬಿಡೋದಿಲ್ಲ. ಹುಡುಕಿ ಕೊಡೋ ತನಕ ತಾನು ಇಲ್ಲಿಂದ ಹೋಗಲ್ಲ ಅಂತ ಹೇಳ್ತಾನೆ. ಅದಕ್ಕೆ ದೊಡ್ಡ ಜಗಳನೆ ಆಗಿ ಪೊಲೀಸ್ ಸ್ಟೇಷನಲ್ಲಿರುವ ಕಬೋರ್ಡ್ಗಳೆಲ್ಲ ಕೆಳಗೆ ಬೀಳ್ತವೆ. ಅದೇ ಟೈಮಿಗೆ ಸರಿಯಾಗಿ ಸಬ್ ಇನ್ಸ್ಪೆಕ್ಟರ್ ಅವರು ಬರ್ತಾರೆ. ಅವರು ಕೂಡ ಹೀಗೆ ಹೇಳಿ ಅವನಿಗೆ ತುಂಬಾ ಬೈದು ಹೊರಗೆ ಕಳಿಸ್ತಾರೆ. ಆದರೆ ಆತ ವಾಪಸ್ ಬಂದು ತಾನು ಲಂಚ ಕೊಡುವುದಾಗಿ ಹೇಳಿ ಅವರಲ್ಲಿ ಕೇಳ್ಕೊಳ್ತಾನೆ. ಮತ್ತೆ ಅವನಿಗೆ ಹೊಡೆಯುತ್ತಾರೆ. ಆಮೇಲೆ ಒಬ್ಬ ಹೆಡ್ ಕಾನ್ಸ್ಟೇಬಲ್ಲು ಆತನನ್ನು ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಎಲ್ಲರೆದುರು ಲಂಚವನ್ನು ಕೇಳಿದರೆ ಯಾರೂ ತಗೊಳ್ಳೋದಿಲ್ಲ, ಅದಕ್ಕೆ ಅಂತಲೇ ಬೇರೆ ಮಾರ್ಗ ಇರುತ್ತೆ ಅಂತ ಆತನನ್ನು ಕೂರಿಸಿ ಲಂಚವನ್ನು ತಗೊಳ್ತಾನೆ. ನಂತರ ಅವನ ಮಾತಿಗೆ ಒಪ್ಪಿ ಅವರು ಅವನ ಮನೆಯನ್ನು ಹುಡುಕ್ಲಿಕ್ಕೆ ಬರ್ತಾರೆ. ಅಲ್ಲಿ ಏನೇನು ಕಳ್ಳತನ ಆಗಿದೆ, ಏನಾಗಿದೆ ಏನು ಅಂತ. ಆದರೆ ಕೇವಲ ಬಕೆಟ್ ಮಾತ್ರ ಕಾಣಿಸ್ತಾ ಇರುವುದಿಲ್ಲ.
ಇದರಿಂದ ಪೊಲೀಸ್ನವರಿಗೆ ಆಶ್ಚರ್ಯವಾಗುತ್ತೆ. ಅದು ಹೇಗೆ ಸಾಧ್ಯ, ಏನೇನೂ ಕಳ್ಳತನವಾಗದೆ ಕೇವಲ ಬಕೆಟ್ ಮಾತ್ರ ಕಳ್ಳತನವಾಗಲು ಹೇಗೆ ಸಾಧ್ಯ ಅಂತ. ಆಮೇಲೆ ಅದರ ಮಧ್ಯೆ ಆತನ ಬ್ಯಾಂಕ್ ಅಕೌಂಟಲ್ಲಿ 15 ಲಕ್ಷ ರೂಪಾಯಿ ಇರುವುದನ್ನು ಪೊಲೀಸ್ನವರು ಕಂಡುಕೊಳ್ತಾರೆ. ಇದರ ಮಧ್ಯೆ ಆತನ ಮಹಾರಾಜನ ಮಗಳು ಲಕ್ಷ್ಮಿಯ ಫೋಟೋ ಕಳಿಸಬೇಕಾಗಿ ಅಪ್ಪನಲ್ಲಿ ಕೇಳ್ಕೊಳ್ತಾಳೆ. ಮತ್ತು ಪೊಲೀಸ್ನವರು ನಿಮಗೆ ಯಾರ ಮೇಲಾದರೂ ಅನುಮಾನ ಇದೆಯಾ ಅಂತ ಮಹಾರಾಜನಲ್ಲಿ ಕೇಳ್ತಾರೆ. ಬಟ್ ಆತ ಯಾರ ಮೇಲೂ ಅನುಮಾನವಿಲ್ಲ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನು ಇನ್ನೊಂದು ಕಳ್ಳತನ ನಡೀತಿರೋ ದೃಶ್ಯ. ಆತನೇ ಮೇನ್ ವಿಲನ್. ನನ್ನ ಹೆಸರು ಸೆಲ್ವಂ. ಆತನ ಜೊತೆ ಒಬ್ಬ ಅನುಯಾಯಿ ಇರ್ತಾನೆ. ಅವರು ಕಳ್ಳತನ ಮಾಡಿ ಬೇಡ ಬೇಡ ಅಂದರೂ ಕೂಡ ಅವರ ಕಳ್ಳತನ ಮಾಡುತ್ತಿದ್ದ ಮನೆಯ ಮಗಳ ಒಟ್ಟಿಗೆ ರೇಪ್ ಮಾಡ್ತಾರೆ. ಹಾಗೂ ಮನೆಯಲ್ಲಿ ಗ್ಯಾಸ್ ಲೀಕ್ ಮಾಡಿ ಬ್ಲಾಸ್ಟ್ ಆ ಥರ ಸೀನನ್ನು ಕ್ರಿಯೇಟ್ ಮಾಡ್ತಾರೆ. ನಂತರ ಸೆಲ್ವಂ ಮನೆಗೆ ಬರ್ತಾನೆ. ಮನೆಯಲ್ಲಿ ಆತ ಹೆಂಡತಿ ಮತ್ತು ಒಬ್ಬಳು ಪುಟ್ಟ ಮಗಳಿರ್ತಾಳೆ. ಆ್ಯಂಡ್ ಅವರ ಮನೆಯಲ್ಲಿ ಕೂಡ ಆ ಲಕ್ಷ್ಮಿ ಅನ್ನೋ ಬಕೆಟ್ ಇರುತ್ತೆ. ಇನ್ನು ಇಲ್ಲಿ ಮಹಾರಾಜ ಪೊಲೀಸ್ ಅವರಿಗೆ ಲಂಚ ಕೊಟ್ಟು ಅವರಲ್ಲಿ ಹುಡುಕ್ಸ್ತಾ ಇರ್ತಾನೆ ಬಕೆಟ್ ಎಲ್ಲಿದೆ ಅಂತ. ಮತ್ತು ಅವನ ಹತ್ರ ಪೊಲೀಸ್ನವರಿಗೆ ಬೇಕಾದ ಊಟ ಉಪಚಾರಗಳನ್ನೆಲ್ಲ ಮಾಡಿಸ್ಕೊಳ್ತಾರೆ ಫ್ರೀಯಾಗಿ. ಈ ಸೆಲ್ವಂ ಒಂದು ಎಲೆಕ್ಟ್ರಿಕಲ್ ಶಾಪನ್ನು ನಡೆಸ್ತಾ ಇರ್ತಾನೆ. ಆಮೇಲೆ ಇನ್ನೊಂದು ಮನೆಯ ಕಳ್ಳತನಕ್ಕೆ ಹೋಗ್ತಾರೆ. ಅಲ್ಲಿ ಕೂಡ ಊಟ ಮಾಡಿ ನಂತರ ಮನೆಗೆ ಬರ್ತಾನೆ ಸೆಲ್ವಂ. ಆತನ ಮಗಳ ಬರ್ತ್ಡೇ ಬರುತ್ತೆ. ಇನ್ ಬಿಟ್ವೀನ್ ಆತನ ಮಗಳ ಬೆನ್ನ ಮೇಲೆ ಒಂದು ಗಾಯ ಆಗಿರುತ್ತೆ. ಅದಕ್ಕೆ ಔಷಧಿಯನ್ನು ಹಚ್ತಾನೆ. ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈ ಮೂವಿಯಲ್ಲಿ. ಈ ಕಡೆ ಮಹಾರಾಜನ ಮಗಳು ತನಗೆ ಲಕ್ಷ್ಮಿಯ ಫೋಟೋ ಕಳಿಸುವಂತೆ ಅಪ್ಪನಲ್ಲಿ ಮತ್ತೆ ವಿಡಿಯೋವನ್ನು ಕಳಿಸ್ತಾಳೆ. ಈ ಪೊಲೀಸ್ ಕಾನ್ಸ್ಟೇಬಲ್ಗಳು ತುಂಬ ಹುಡುಕಾಟ ಮಾಡಿ ಒಂದು ಪಾತ್ರದ ಅಂಗಡಿಯಲ್ಲಿ ಆ ಬಕೆಟ್ಸ್ ಹುಡುಕಿ ಕೊಡುವಂತೆ ಪ್ರಯತ್ನವನ್ನು ಮಾಡ್ತಾರೆ. ಈತ ಇನ್ನೊಂದು ಕಾನ್ಸ್ಟೇಬಲ್ ಮಹಾರಾಜನ ಫೋನ್ ನಂಬರನ್ನು ಟ್ರ್ಯಾಪ್ ಮಾಡಿ ಎಲ್ಲ ಕಾಲ್ ಹಿಸ್ಟ್ರಿಯನ್ನು ತೆಗಿಸ್ತಾನೆ. ಇನ್ನು ಮಹಾರಾಜ ಪೊಲೀಸ್ ಸ್ಟೇಷನಲ್ಲಿ ವೇಟ್ ಮಾಡ್ತಿದ್ದಾಗ ಅದೇ ಫಸ್ಟ್ ವಿಲನ್ ಮೊದಲ ಎಂಟ್ರಿ ಆದವನ ನಾಪತ್ತೆಯಾಗಿರುತ್ತೆ. ಆತನ ಹುಡುಕಿ ಕೊಡುವಂತೆ ಆ ಗ್ಯಾರೇಜ್ನ ಓನರ್ ಕಂಪ್ಲೇಂಟ್ ಕೊಡೋಕ್ಕೆ ಬಂದಿರ್ತಾನೆ. ಇಲ್ಲಿಗೆ ಅರ್ಧ ಮೂವಿ ಕಂಪ್ಲೀಟ್ ಆಗುತ್ತೆ. ಇನ್ನೂ ಒಂದು ಹಳೆ ಸೀನನ್ನು ತೋರಿಸ್ತಾರೆ. ಅದರಲ್ಲಿ ಆ ಗ್ಯಾರೇಜಿಗೆ ಬಂದ ಒಬ್ಬ ರೌಡಿ ಶೀಟರ್ ಇದ್ದಾನಲ್ಲ, ಆತನ ಹೊಡೆಯುವ ಮುಂಚೆ ಆ್ಯಂಡ್ ಅದೇ ಟೈಮಿಗೆ ನಂಬರ್ 1 ವಿಲನ್ ಆತನನ್ನು ಹೊಡೆದು ವಾಪಸ್ಸು ಒಂದು ಕಡೆ ಹೋಗ್ತಾನೆ. ಅದು ನೋಡಿದರೆ ಒಂದು ಓಲ್ಡ್ ಫ್ಯಾಕ್ಟರಿ. ಮಹಾರಾಜ ಅವನನ್ನೇ ಫಾಲೋ ಮಾಡಿ ಅಲ್ಲಿದ್ದವರಿಗೆಲ್ಲ ಹೊಡೆದು ಆ ವಿಲನ್ನನ್ನು ಮುಂಡ ಬೇರ್ಪಡಿಸ್ತಾನೆ. ಆತನ ಹತ್ಯೆಗೈತಾನೆ. ಮಹಾರಾಜ ಯಾಕೆ ಆ ವಿಲನ್ನ ಮುಂಡ ಬೇರ್ಪಡಿಸಿದ ಅನ್ನೋದೇ ಒಂದು ಸ್ಪೆಷಲ್ ಟ್ವಿಸ್ಟ್ ಇದೆ. ನಂತರ ಈ ರೌಡಿ ಕೂಡ ಕಂಪ್ಲೇಂಟ್ ಕೊಡೋಕ್ಕೆ ಪೊಲೀಸ್ ಸ್ಟೇಷನ್ಗೆ ಬಂದಿರ್ತಾನೆ. ಇದರ ಮಧ್ಯೆ ಮಹಾರಾಜ ಎಲ್ಲ ಪೊಲೀಸ್ನವರ ಹೆಸರನ್ನು ಬರೆದು ಒಬ್ಬೊಬ್ಬರ ಹೆಸರನ್ನೇ ಲೈನ್ ಹಾಕಿ ಕಾಟ ಹಾಕ್ತಾ ಬಂದಿರ್ತಾನೆ. ಇನ್ನು ಸೆಲ್ವಂ ಮೇನ್ ವಿಲನ್ನ ಮಗಳ ಹುಟ್ಟಿದಬ್ಬದ ತಯಾರಿ ನಡೀತಾ ಇರುತ್ತೆ. ಈ ಲಕ್ಷ್ಮಿಯನ್ನು ಹುಡುಕ್ತಾ ಇರೋ ಇಬ್ಬರು ಕಾನ್ಸ್ಟೇಬಲ್ಸು ಅವರು ಒಂದು ಹೊಸ ಬಕೆಟನ್ನೇ ಹುಡುಕಿ ತರ್ತಾರೆ ರೆಡಿ ಮಾಡಿಸ್ಕೊಂಡು. ಸೆಲ್ವಂ ತನ್ನ ಮಗಳ ಬರ್ತ್ಡೇಗಾಗಿ ಒಂದು ಹೊಸ ಚೈನನ್ನು ಆರ್ಡರ್ ಮಾಡ್ತಾನೆ ಹೆಂಡತಿಯ ಜೊತೆಗೆ ಕೂಡಿ. ಇನ್ನು ಇನ್ನೊಬ್ಬ ಕಾನ್ಸ್ಟೇಬಲ್ ಹತ್ಯೆ ನಡೆದಿರೋ ನಂಬರ್ 1 ವಿಲನ್ನ ಹತ್ಯೆ ನಡೆದಿರೋ ಓಲ್ಡ್ ಫ್ಯಾಕ್ಟರಿಗೆ ಹೋಗಿ ಚೆಕ್ ಮಾಡ್ತಾನೆ. ಇನ್ನು ಮಹಾರಾಜನ ಕಳೆದೋಗಿರೋ ಬಕೆಟ್ ಥರನೇ ಇನ್ನೊಂದು ಬಕೆಟನ್ನು ಅವರು ರೆಡಿ ಮಾಡಿಸಿ ತಗೊಂಡು ಬರ್ತಾರೆ. ಆದರೆ ಇದು ಹೊಸದಲ್ವಾ, ಅದು ಹಳೇದು. ಇನ್ನು ಸೆಲ್ವಂನ ಹೆಂಡತಿ ಬರ್ತ್ಡೇ ದಿವಸ ಚೈನನ್ನು ಬೇಗ ತಗೊಂಡು ಬಂದು ಹಾಗೆ ಬರ್ತಾ ದಾರಿಯಲ್ಲಿ ಟ್ರಿಮ್ ಮಾಡಿ ಬರಲು ಹೇಳ್ತಾರೆ ಗಡ್ಡವನ್ನು. ಆತ ಕೋಇನ್ಸಿಡೆನ್ಸಲ್ಲಿ ಮಹಾರಾಜನ ಕಟಿಂಗ್ ಶಾಪ್ಗೆ ಬರ್ತಾನೆ. ಅಲ್ಲಿ ಕಟಿಂಗ್ ಮಾಡ್ತಾ ಇರುವಾಗ ಆತನ ಟ್ರಿಮ್ಮರ್ನ ಚಾರ್ಜರ್ ಖಾಲಿಯಾಗಿ ಸೆಲ್ ತರಲು ಹೊರಗಡೆ ಹೋದಾಗ ಸೆಲ್ವಂಗೆ ಕಾಲ್ ಬರುತ್ತೆ ಮತ್ತು ಹೇಳ್ತಾನೆ, ನಾವು ಕಳ್ಳತನ ಮಾಡಿರೋದು ಪೇಪರ್ನಲ್ಲಿ ಬಂದಿದೆ, ಚೆಕ್ ಮಾಡು ಅಂತ. ಆತನ ಅನುಯಾಯಿ ಆತ ಚೆಕ್ ಮಾಡ್ತಾ ಇದ್ದಾಗ ಫೋನಲ್ಲಿ ಮಾತಾಡ್ತಾ ಇರುವಾಗಲೇ ಸಡನ್ನಾಗಿ ಮಹಾರಾಜ ಎಂಟರ್ ಆಗ್ತಾನೆ ಆತನ ಶಾಪ್ಗೆ. ಆತ ಅಂದ್ಕೊಳ್ತಾನೆ ಸೆಲ್ವಂ ಮಹಾರಾಜ ಎಲ್ಲವನ್ನೂ ತಿಳ್ಕೊಂಡಿದ್ದಾನೆ ಅಂತ.
ಆದರೆ ಆತನಿಗೆ ಏನೂ ಗೊತ್ತಾಗಿರುವುದಿಲ್ಲ. ಇನ್ನು ಸೆಲ್ವಂ ಮನೆಗೆ ಹೋದ ತಕ್ಷಣ ಆತನ ಅನುಯಾಯಿ ಕೂಡ ಅಲ್ಲಿಗೆ ಬಂದಿದ್ದು ಆತ ಅದೇ ಪೇಪರ್ನಲ್ಲಿ ಬಂದಿರೋದ್ರ ಬಗ್ಗೆ ವಿವರಣೆಯನ್ನು ನೀಡ್ತಾನೆ. ಇನ್ನು ಆತ ಮಗಳಿಗಾಗಿ ತಂದಿದ್ದ ಚೈನು ಕಟ್ಟಿಂಗ್ ಶಾಪ್ನಲ್ಲೇ ಬಿಟ್ಟು ಹೋಗಿಬಿಡ್ತಾನೆ. ಇನ್ನು ಅದನ್ನು ತರಲು ಹೊರಗಡೆ ಹೊರಟಾಗ ಎಕ್ಸಾಕ್ಟ್ ಅದೇ ಟೈಮಿಗೆ ಮಹಾರಾಜ ಕೂಡ ಅದನ್ನು ಚೈನನ್ನು ತಗೊಂಡು ಸೆಲ್ವಂನ ಮನೆಗೆ ಬಂದಿರ್ತಾನೆ. ಅದೇ ಟೈಮಿಗೆ ಹಿಂದ್ಗಡೆಯಿಂದ ಪೊಲೀಸ್ ಕೂಡ ಬರ್ತಾರೆ. ಆತ ಸೆಲ್ವಂ ಏನು ಅಂದ್ಕೊಳ್ತಾನೆ ಅಂದರೆ ಮಹಾರಾಜನೇ ಪೊಲೀಸರನ್ನು ಕರ್ಕೊಂಡು ಬಂದಿದ್ದು ಅಂತ ಅಂದ್ಕೊಂಡ್ಬಿಡ್ತಾನೆ. ಎಲ್ಲರೆದುರು ಸೆಲ್ವಂನ ಮಾನ ಕೂಡ ಹರಾಜಾಗುತ್ತೆ. ಈ ಕಡೆ ಮಹಾರಾಜನ ಮಗಳು ಕ್ಯಾಂಪಿಂದ ವಾಪಸ್ ಬರುವಾಗ ತನಗೆ ಒಂದು ರೆಡ್ ಕಲರ್ ಶೂ ಬೇಕಂತ ತಂದೆಗೆ ವಾಟ್ಸಪ್ ಮೂಲಕ ಒಂದು ಸಂದೇಶವನ್ನು ಕಳಿಸಿರ್ತಾಳೆ. ಅದನ್ನು ನೋಡ್ತಾ ಇರುವಾಗಲೇ ಕಾನ್ಸ್ಟೇಬಲ್ ಉಳಿದ ಹಣವನ್ನು ತಗೊಳ್ಳೋದಕ್ಕೆ ಬಂದಿರ್ತಾನೆ. ಇನ್ನು ಈ ಕಡೆ ಇಬ್ಬರು ಕಾನ್ಸ್ಟೇಬಲ್ಸು ರೆಡಿ ಮಾಡಲು ಕೊಟ್ಟಿದ್ದ ಲಕ್ಷ್ಮಿ ಬಕೆಟ್ ರೆಡಿಯಾಗಿರುತ್ತೆ. ಆದರೆ ಅದು ಹೊಸದಲ್ವಾ, ಹಳೇದು ಕಾಣೋ ಥರ ಮಾಡಲು ಇನ್ನೊಬ್ಬ ಕಾನ್ಸ್ಟೇಬಲ್ನಿಗೆ ಕೊಡ್ತಾನೆ. ಆತ ತಾನು ಮಾಡಿಕೊಡುವುದಾಗಿ ಹೇಳಿ ಅದೇ ಥರನೇ ನಜ್ಜುಗುಜ್ಜು ಮಾಡಿ ರೆಡಿ ಮಾಡ್ತಾನೆ. ಈ ಮಧ್ಯೆ ಅದನ್ನು ಒಪ್ಪಿಕೊಳ್ಳಲು ಒಬ್ಬ ಕಳ್ಳ ಬೇಕಲ್ವಾ, ಅದಕ್ಕೆ ತುಂಬ ಜನರಿಗೆ ಸಬ್ ಇನ್ಸ್ಪೆಕ್ಟರ್ ಕಾಲ್ ಮಾಡಿ ನೀನು ಕಳ್ಳತನ ಮಾಡಿರುವುದಾಗಿ ಒಪ್ಪಿಕೊಳ್ಳಲು ಹೇಳ್ತಾನೆ. ಆದರೆ ಯಾರೂ ಕೂಡ ಒಂದು ಬಕೆಟ್ಗಾಗಿ ಒಪ್ಪಿಕೊಳ್ಳಲು ರೆಡಿಯಾಗುವುದಿಲ್ಲ. ಆಗ ಇನ್ನೊಬ್ಬ ಕಾನ್ಸ್ಟೇಬಲ್ ಇರ್ತಾನಲ್ವಾ, ಒತ್ತಾಯ ಮಾಡ್ತಾರೆ. ಆತ ಅಡ್ಡಿಲ್ಲ ಅಂತ ಮನೆಗೆ ಕಾಲ್ ಮಾಡ್ತೇನೆ ಅಂತ ಹೇಳಿ ಸೆಲ್ವಂಗೆ ಕಾಲ್ ಮಾಡಿ ಮಾತಾಡಿ ಒಪ್ಪಿಕೊಳ್ತಾನೆ. ಈತ ಸೆಲ್ವಂಗೆ ಯಾಕೆ ಕಾಲ್ ಮಾಡ್ದ ಅನ್ನೋದೇ ಇಲ್ಲಿನ ಒಂದು ಟ್ವಿಸ್ಟ್. ಇನ್ನು ಕಳ್ಳತನದ ಬಗ್ಗೆ ವಿವರಣೆ ಕೊಡಲು ಪೊಲೀಸ್ ಕೊನೆಯದಾಗಿ ಒಂದು ಚಾರ್ಜ್ ಶೀಟ್ ರೆಡಿ ಮಾಡಲು ಸಂಪೂರ್ಣ ಮಾಹಿತಿಯನ್ನು ಮಹಾರಾಜನಲ್ಲಿ ಕೇಳ್ತಾನೆ. ಮಹಾರಾಜ ನಡೆದಿದ್ದನ್ನೆಲ್ಲ ಹೇಳ್ತಾನೆ. ಎಂದಿನಂತೆ ತಾನು ಅಂಗಡಿಯನ್ನು ಬಂದ್ ಮಾಡಿ ಮನೆಗೆ ಹೋಗಿ ನೋಡಿದಾಗ ನನ್ನ ಮಗಳ ಮೇಲೆ ಅತ್ಯಾಚಾರವಾಗಿರುವುದನ್ನು ಕಂಡು ಅತ್ಯಂತ ದುಃಖಕರವಾಗಿ ಮನೆಯಲ್ಲಿರೋ ಗಾಜನ್ನು ಒಡೆದು ಅದು ಅಕಸ್ಮಾತಾಗಿ ಆತನ ಕಿವಿಗೆ ತಾಗಿ ಅಲ್ಲೇ ಕುಸಿದು ಬೀಳ್ತಾನೆ. ಇನ್ನು ಈ ಕಳ್ಳತನ ಮತ್ತು ರೇಪ್ ಮಾಡಲು ಬಂದವರು ಯಾರೆಂದು ನೋಡೋದಾದರೆ ನಂಬರ್ 1 ವಿಲನ್, ಮತ್ತು ಇನ್ನೊಬ್ಬ ಪೊಲೀಸ್ ಇನ್ಫಾರ್ಮರು, ಇನ್ನೊಬ್ಬ ಸೆಲ್ವಂ. ಆ ಹುಡುಗಿಗೆ ಕಣ್ಣನ್ನು ಕಟ್ಟಿ ಯಾರಂತ ಗೊತ್ತಾಗ್ದೇ ಅವಳ ಮೇಲೆ ಅತ್ಯಾಚಾರವನ್ನು ಮಾಡ್ತಾರೆ. ಫಸ್ಟು ಆ ಪೊಲೀಸ್ ಇನ್ಫಾರ್ಮರ್, ಆಮೇಲೆ ಫಸ್ಟ್ ವಿಲನ್, ಆಮೇಲೆ ಪುನಃ ಮತ್ತೆ ಇನ್ನೊಮ್ಮೆ ಪೊಲೀಸ್ ಇನ್ಫಾರ್ಮರ್ ಮತ್ತೆ ಅತ್ಯಾಚಾರವನ್ನು ಮಾಡಿ ಅವಳಿಗೆ ಒದ್ದು ಹೊಡೆದು ಅತ್ಯಂತ ಘಾಸಿಗೊಳಿಸ್ತಾರೆ ಮತ್ತು ಅಲ್ಲಿಂದ ಹೊರಟೇ ಬಿಡ್ತಾರೆ. ಇನ್ನು ಈ ಕಡೆ ಅದೇ ಸಮಯಕ್ಕೆ ಸರಿಯಾಗಿ ಮಹಾರಾಜ ಮಗಳು ಕಳಿಸಿದ ಶೂ ತರಲು ಶೂ ಅಂಗಡಿಗೆ ಹೋಗ್ತಾನೆ. ಅಲ್ಲಿ ಹುಡುಕ್ತಾ ಕುಳಿತಾಗ ನಮ್ಮ ಗೋಡನ್ನಲ್ಲಿ ಇರುವುದಾಗಿ ತಂದುಕೊಡುವುದಾಗಿ ಹೇಳಿ ಅಂಗಡಿ ಓನರ್ ಆತನನ್ನು ಅಲ್ಲೇ ಕೂರಿಸ್ಕೊಳ್ತಾನೆ. ಇನ್ನು ನಡೆದಿರೋ ಕಥೆಯನ್ನೆಲ್ಲ ಮಹಾರಾಜ ಹೇಳಿದ್ದನ್ನೆಲ್ಲ ಈ ಸಬ್ ಇನ್ಸ್ಪೆಕ್ಟರ್ ಎಲ್ಲವುದನ್ನು ರೆಕಾರ್ಡ್ ಮಾಡಿ ಇಟ್ಕೊಳ್ತಾನೆ. ಇನ್ನು ಸೆಲ್ವಂನ ಮನೆಯಲ್ಲಿ ಊಟ ಮಾಡ್ತಿದ್ದಾಗ ಅದೇ ಪೊಲೀಸ್ ಇನ್ಫಾರ್ಮರ್ ಆತನಿಗೆ ಕಾಲ್ ಮಾಡಿ ಈ ನಡೆದ ವಿಷಯವನ್ನೆಲ್ಲ ಹೇಳ್ತಾನೆ. ಇನ್ನು ಮಹಾರಾಜ ಶೂ ತಗೊಂಡು ಮನೆಗೆ ಬಂದ ತಕ್ಷಣ ನೋಡ್ತಾನೆ ಮಗಳಿಗೆ ಈ ಪರಿಸ್ಥಿತಿ ಆಗಿರುತ್ತೆ. ಕೂಡಲೇ ಆತನ ಫ್ರೆಂಡ್ ಡಾಕ್ಟರ್ಗೆ ಕಾಲ್ ಮಾಡಿ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಮತ್ತು ಮಹಾರಾಜ ಮನೆಗೆ ಬಂದು ಸಿಟ್ಟಿನಲ್ಲಿ ಮನೇಲಿ ಇರೋದನ್ನೆಲ್ಲ ಬಿಸಾಕಿ ಒಡೆದು ಹಾಕಿ ಯಾವ ಥರ ಆಯಿತು ಅಂತ ಅದನ್ನೊಂದು ಸೀನ್, ಆತನ ಕಿವಿಯೇ ಹೇಗೆ ಪೆಟ್ಟಾಯಿತು ಅನ್ನುವಂಥ ಒಂದು ಸೀನನ್ನು ತೋರಿಸ್ತಾರೆ. ನಂತರ ಮಗಳಲ್ಲಿ ಕೇಳ್ತಾರೆ ಯಾರು ಏನಾದರೂ ಗೊತ್ತಾಗತ್ತಾ ಅಂತ. ಆದರೆ ಮಗಳು ಹೇಳ್ತಾಳೆ, ನನಗೆ ರೇಪ್ ಮಾಡಿದ್ದನ್ನು ಕಂಡು ಹಿಡಿದು ಅವರಲ್ಲಿ ನಾನು ಕೇಳಬೇಕು ಯಾಕೆ ಹೀಗೆ ಮಾಡಿದ್ರಿ ಅನ್ನೋದನ್ನು ಅಂತ ಕೇಳ್ತಾಳೆ. ಇನ್ನು ಈ ಕಡೆ ಪೊಲೀಸ್ನವರು ಆರೋಪಿಯನ್ನು ಕರೆತಂದು ಮತ್ತು ಲಕ್ಷ್ಮಿಯನ್ನು ಹುಡುಕಿಕೊಂಡು ಬಂದಿರೋದಾಗಿ ಹೇಳಿ ಆತನ ಮನೆಗೆ ಬರ್ತಾರೆ ಸೀನ್ ರೀಕ್ರಿಯೇಟ್ ಮಾಡಲು. ಆತ ಅದೇ ಇನ್ಫಾರ್ಮರ್ ಆದ ಕಾರಣ ಎಲ್ಲದನ್ನು ನಡೆದ ಹಾಗೆಯೇ ಹೇಳ್ತಾನೆ. ಆಗ ಮಹಾರಾಜನಲ್ಲಿ ಇಂಡೈರೆಕ್ಟಾಗಿ ಸಾರಿಯನ್ನು ಕೂಡ ಕೇಳಿದ ಥರ ಮಾತಾಡ್ತಾನೆ. ನಂತರ ಪೊಲೀಸ್ನವರೇ ಆತನನ್ನು ನೀನು ಸಾಯಿಸಿಬಿಡು, ನಮಗೆ ಎಲ್ಲ ವಿಷಯ ಗೊತ್ತಾಗಿದೆ ಎಂದು ಹೇಳಿ ಆತನಿಗೆ ಒಂದು ಕತ್ತಿಯನ್ನು ಕೊಡ್ತಾರೆ. ಆ್ಯಂಡ್ ಅದೇ ಕತ್ತಿಯಲ್ಲೇ ಇನ್ಫಾರ್ಮರನ್ನು ಕೊಲೆ ಮಾಡ್ತಾನೆ ಕೂಡ. ಈ ನಡುವೆ ಇನ್ನೊಬ್ಬ ಕಾನ್ಸ್ಟೇಬಲ್ಲು
ನಂಬರ್ 1 ಆರೋಪಿಗಾಗಿ ಹುಡುಕುತ್ತಿದ್ದಾಗ ಸಂಪೂರ್ಣ ಈ ರೇಪ್ ಸೀನ್ ಆಗಿರುವಂಥದ್ದು ಎಲ್ಲದನ್ನು ಅವರು ಅರಿತುಕೊಂಡು ಸಬ್ ಇನ್ಸ್ಪೆಕ್ಟರ್ಗೆ ವಿಷಯವನ್ನು ತಿಳಿಸ್ತಾನೆ. ಇನ್ನು ಸೆಲ್ವಂನ ಸಹಚರರನ್ನು ಹೊಡಿತಾ ಇರೋದು ಒಂದು ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ನಲ್ಲಿ ನಡೀತಾ ಇರುತ್ತೆ. ಫೈನಲ್ ಆಗಿ ಮಹಾರಾಜ್ ಆಗಿರ್ತಾನೆ ಆತ. ಸೆಲ್ವಂನ ಎಲ್ಲ ಸಹಚರರನ್ನು ಹೊಡಿತಾ ಇರ್ತಾನೆ. ಅದೇ ಸಮಯಕ್ಕೆ ಸೆಲ್ವಂ ಕೂಡ ಮೇಲೆ ಹೋಗಿ ಇಬ್ಬರಿಗೂ ಅತ್ಯಂತ ಘೋರವಾದ ಒಂದು ಫೈಟಿಂಗ್ ನಡೆಯುತ್ತೆ. ಅದರಲ್ಲಿ ಸೆಲ್ವಂ ಕಾಲಿಗೆ ಪೆಟ್ಟು ಬಿದ್ದು ಆತ ಅಲ್ಲೇ ಕೂತಿರ್ತಾನೆ. ಅದೇ ಸಮಯಕ್ಕೆ ಮಗಳನ್ನು ಆತನೊಂದಿಗೆ ಮಾತನಾಡಲು ಕರೆಸ್ತಾನೆ, ಹಾಸ್ಪಿಟಲ್ನಲ್ಲಿ ಪ್ರಾಮಿಸ್ ಮಾಡಿದ ರೀತಿಯಲ್ಲಿ. ಇನ್ನು ಮಗಳು ಬಂದು ಬಂಗಾರವನ್ನೆಲ್ಲ ಕೊಟ್ಟು, ನೀವು ಇದಕ್ಕಾಗಿಯೇ ಬಂದಿದ್ದಲ್ವಾ, ಇದು ಸಿಕ್ಕಿಲ್ಲ ಅಂತ ನನ್ನನ್ನೇ ಯಾಕೆ ರೇಪ್ ಮಾಡಿದ್ರಿ ಅಂತ ತುಂಬಾ ಪರಿಪರಿಯಾಗಿ ಕೇಳ್ಕೊಳ್ತಾಳೆ. ನಂತರ ಚೀಮಾರಿ ಹಾಕಿ ಹೋಗುವ ಸಂದರ್ಭದಲ್ಲಿ ಆತ ಸೆಲ್ವಂ ಗಮನಿಸ್ತಾನೆ, ಅದರಲ್ಲಿ ಆತನ ಮಗಳಿಗಾಗಿ ತಂದಿರುವ ಚೈನ್ ಮತ್ತು ಲಾಕೆಟ್ ಇರುತ್ತೆ. ಆಮೇಲೆ ಅವಳ ಬೆನ್ನು ಕೂಡ ಗಮನಿಸ್ತಾನೆ. ನೋಡಿದರೆ ಬೆನ್ನ ಮೇಲೆ ಒಂದು ಗಾಯ ಇರುತ್ತೆ, ಎಕ್ಸಾಕ್ಟ್ಲಿ ಆತನ ಚಿಕ್ಕ ಮಗಳಿಗಿದ್ದ ರೀತಿಯಲ್ಲಿ. ನಿಜವಾಗಿ ನಡೆದಿರೋ ಘಟನೆ ಏನಂದರೆ, ಮಹಾರಾಜನ ಹೆಂಡತಿ ಮತ್ತು ಮಗಳು ಆವತ್ತು ಲಾರಿ ಆಕ್ಸಿಡೆಂಟ್ನಲ್ಲಿ ಮೃತರಾಗಿರುತ್ತಾರೆ. ನಿಜವಾಗಿಯೂ ನಡೆದಿರುವುದೇನೆಂದರೆ, ಮಹಾರಾಜನ ಹೆಂಡತಿ ಮತ್ತು ಮಗಳು ಆವತ್ತು ಲಾರಿ ಆಕ್ಸಿಡೆಂಟ್ನಲ್ಲಿ ಮರಣ ಹೊಂದಿರ್ತಾರೆ. ಉಳಿದಿರೋದು ಸೆಲ್ವಂನ ಮಗಳಾಗಿರ್ತಾಳೆ. ಮಹಾರಾಜ ಮತ್ತು ಅವನ ಹೆಂಡತಿ ಸೆಲ್ವಂನ ಹೆಂಡತಿ ಮತ್ತು ಮಗಳಿಗೆ ಆ ಚೈನ್ ಮತ್ತು ಲಾಕೆಟ್ ಕೊಡಲು ಅವರ ಮನೆಗೆ ಹೋಗಿರ್ತಾರೆ. ಅಕಸ್ಮಾತಾಗಿ ಲಕ್ಷ್ಮಿ ಅನ್ನೋ ಬಕೆಟು ಸೆಲ್ವಂನ ಮಗಳ ಮೇಲೆ ಬಿದ್ದು ಅವನ ಮಗಳು ಬದುಕಿರ್ತಾಳೆ. ಇದು ನಿಜವಾಗೂ ನಡೆದಿರುವಂಥ ಸಂಗತಿ. ಆಗ ಸೆಲ್ವಂ ಪೊಲೀಸ್ ಸ್ಟೇಷನಲ್ಲಿರ್ತಾನೆ. ಇವರು ಅಮ್ಮ ಮತ್ತು ಮಗಳು ಬೇರೊಂದು ಮನೆಯಲ್ಲಿ ವಾಸಿಸ್ತಾ ಇರ್ತಾರೆ. ಆ ಮನೆ ಎದುರುಗಡೆನೇ ಗಿಫ್ಟ್ ಶಾಪ್ ಇರುವಂಥದ್ದು. ಅಲ್ಲೇ ಆಕ್ಸಿಡೆಂಟ್ ಆಗಿರುತ್ತೆ. ಇನ್ನು ಸೆಲ್ವಂ ಅಮ್ಮು ಅಮ್ಮು ಅಂತ ಮಹಾರಾಜನ ಮಗಳಿಗೆ ತುಂಬಾ ಕರೆದ್ರೂ ಕೂಡ ಅವ್ರು ಯಾರೂ ತಿರುಗಿ ಬರಲ್ಲ. ಆತ ತಾನು ಮಾಡಿದ ತಪ್ಪಿನಲ್ಲಿ ಪಶ್ಚಾತ್ತಾಪ ಆಗಿ ಮೇಲಿಂದ ಕೆಳಗೆ ಬಿದ್ದು ಸತ್ತೇ ಹೋಗ್ತಾನೆ. ಇದು ಮಹಾರಾಜ ಮೂವಿಯ ಒಂದು ಎಕ್ಸ್ಪ್ಲನೇಷನ್. ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಹಾಗೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.